ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಹೋಮ್ ಕ್ರಿಯೇಷನ್. ಪ್ಲೀಸ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನೋಡಿ ಫ್ರೆಂಡ್ಸ್, ಇದು ಸ್ಯಾರಿ ಸೆಲ್ಫ್ ಕಲರ್ ಇದೆ. ಅದರಿಂದ ನಾನು ಇಲ್ಲಿ ಜರಿ ಕಲರ್ ಇದೆಯಲ್ಲ, ಜರಿ ಕಲರು ಒಂದು ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ. ಹಾಗೆಯೇ ಸ್ಯಾರಿ ಕಲರು ಒಂದು ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ. ಇದು ಸೆಲ್ಫ್ ಕಲರ್ ಇರೋದ್ರಿಂದ ಜರಿ ಮತ್ತು ಸ್ಯಾರಿ ಕಲರ್ ಎರಡನ್ನೂ ಮಿಕ್ಸ್ ಮಾಡಿ ಕುಚ್ಚನ್ನ ಹಾಕ್ತಾಯಿದ್ದೀನಿ. ನಾನಿವತ್ತಿಲ್ಲಿ ಬಾರ್ಡರ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಹಾಗೆಯೇ ಒಂದು ದಾರದುಂಡೆಯಿಂದ ಯಾವ ರೀತಿ ದಾರ ಸುತ್ತೋದು ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್, ನಾನು ಈ ರೀತಿ 6 ಬಾಬಿನ್ಗೆ ದಾರಾನ ಸುತ್ಕೊಂಡಿರ್ತೀನಿ. ದಾರಾನ ಸುತ್ತಕೊಂಡು ಈ ರೀತಿ ಒಂದು ಡಬ್ಬಕ್ಕೆ ಹಾಕ್ಕೊಂಡು ಲೂಸಾಗಿ ಕ್ಯಾಪ್ ಮುಚ್ಚಿ ಈ 6 ದಾರನ ಒಟ್ಟಿಗೆ ಹಿಡಿದು ತುದಿನಲ್ಲಿ ಒಂದು ಗಂಟನ್ನ ಹಾಕೋತೀನಿ. ಗಂಟು ಹಾಕೊಂಡಾಗ ಅದು 6 ಎಳೆ ದಾರ ಸಿಗುತ್ತೆ. ಹೀಗೆ ಕುಚ್ಚನ್ನ ಹಾಕೋತಾ ಹೋದಾಗ ಅದು ಮುಂದೆ ಮುಂದೆ ಎಳ್ಕೊಂಡು ಬರುತ್ತೆ. ನೋಡಿ ಫ್ರೆಂಡ್ಸ್, ಇದು ತುಂಬ ಈಸಿ ಅನಿಸುತ್ತೆ. ಈ ಟ್ರಿಕ್ಸ್ನ ಒಮ್ಮೆ ಟ್ರೈ ಮಾಡಿ. ನಾನು ಆಲ್ಮೋಸ್ಟ್ ಇದೇ ರೀತಿ ಹಾಕ್ಕೊಳ್ಳೋದು. ನಾನಿಲ್ಲಿ ಕುಚ್ಚನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೀದಾ ಸೈಡಿಂದ ಸ್ಯಾರಿನ ಸೀದಾ ಸೈಡ್ಗೆ ಇಟ್ಕೊಂಡು ಕುಚ್ಚನ್ನ ಹಾಕೋತಾ ಇದ್ದೀನಿ. ಆ್ಯಸ್ ಯೂಶುವಲ್ 6 ಎಳೆ ದಾರ ಹಾಗೆ ರೆಗ್ಯುಲರ್ ಆಗಿ ತೊಗೊಳ್ಳೋ ನೀಡಲ್ ನಂಬರ್ 10ನ ತೊಗೊಂಡಿದ್ದೀನಿ. ಮೊದಲಿಗೆ ಸ್ಯಾರಿ ಸೀದಾ ಸೈಡಿಂದ ಸ್ಟಾರ್ಟಿಂಗಿಂದ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ ಅದ್ರ ಪಕ್ಕನೇ ನೀಡಲ್ನ ಹಾಕಿ ದಾರ ತಂದು ಮತ್ತೊಂದು ಲಾಕ್ನ ಮಾಡ್ಕೊತಾ ಇದ್ದೀನಿ. ಮತ್ತೊಂದು ಲಾಕ್ ಆದಮೇಲೆ ಒಂದು ಚೈನ್ನ ಹಾಕಿ ಒಂದು ಚೈನ್ ಗ್ಯಾಪ್ ಬಿಟ್ಟು ಬಟ್ಟೆಗೆ ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಸರಿ ದಾರನ ತೆಗೆದು ಒಂದು ಸಿಂಗಲ್ ಕ್ರೋಶೆಟ್ನ ಮಾಡಿಕೊಂಡೆ. ಮತ್ತೆ ಒಂದು ಚೈನು, ಮತ್ತೆ ಬಟ್ಟೆಯಲ್ಲಿ ಒಂದು ಚೈನ್ ಗ್ಯಾಪ್ ಬಿಟ್ಟು ಮತ್ತೆ ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೊಂಡೆ. ಮತ್ತೆ ಅದೇ ರೀತಿ ಒಂದು ಚೈನ್ ಹಾಕಿ ಮತ್ತು ಅದೆಲ್ಲೂ ಬರುತ್ತೆ ನೋಡಿ, ಒಂದು ಚೈನ್ ಗ್ಯಾಪ್ ಬಿಟ್ಟು ಅಲ್ಲಿಗೆ ಮತ್ತೊಂದು ಸಿಂಗಲ್ ಕ್ರೋಶೆಟ್ಟು. ಇದೇ ರೀತಿ ಮಾಡ್ಕೊತಾ ಹೋಗಬೇಕು. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿ ಒಂದು ಚೈನು, ಒಂದು ಸಿಂಗಲ್ ಕ್ರೋಶೆಟ್ಟು, ಒಂದು ಚೈನು, ಒಂದು ಸಿಂಗಲ್ ಕ್ರೋಶೆಟ್ಟು. ಪ್ರತಿಯೊಂದು ಸಿಂಗಲ್ ಕ್ರೋಶೆಟ್ ಆದಮೇಲೆ ಒಂದು ಚೈನ್ನ ಹಾಕೋತಾ ಹೋಗಬೇಕು. ಇಲ್ಲಿ ಡಿಸ್ಟೆನ್ಸು ಒಂದು ಚೈನ್ ಗ್ಯಾಪ್ ಅಷ್ಟೇ ಇರಬೇಕು. ಅದೇ ರೀತಿ ಫುಲ್ ಸ್ಯಾರಿನ ಮಾಡ್ಕೊತಾ ಹೋಗಬೇಕು. ಮತ್ತು ಒಂದು ಚೈನು ಮತ್ತು ಒಂದು ಸಿಂಗಲ್ ಕ್ರೋಶೆಟ್ಟು. ನೋಡಿ ಈ ರೀತಿ ಕಾಣಿಸುತ್ತೆ. ಇದೇ ರೀತಿ ಫುಲ್ ಸ್ಯಾರಿನ ಮಾಡ್ಕೋಬೇಕು. ನಾನು ಲಾಸ್ಟಲ್ಲಿ ಎಂಡಿಂಗಲ್ಲಿ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಒಂದು ಚೈನ್ ಹಾಕಿ ಮತ್ತು ಸ್ಯಾರಿಗೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕಿ, ಸಿಂಗಲ್ ಕ್ರೋಶೆಟ್ ಹಾಕೊಂಡ್ಮೇಲೆ ಒಂದು ಚೈನ್, ಟೂ ಚೈನ್ನ ಹಾಕಿ ದಾರನ ಸ್ವಲ್ಪ ಲೆಂತ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾದ್ಮೇಲೆ ನೀಡಲ್ ಮೇಲೆ ಇರುತ್ತಲ್ಲ ಆ ದಾರನ ಈ ರೀತಿ ಹೇಳ್ಕೊಂಡಾದ್ಮೇಲೆ ಟೈಟಾಗಿ ಎಳೀರಿ. ಇದನ್ನು ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ ಜಾಯಿನ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇದೇ ರೀತಿ ಅದೇ ಕಲರ್ ಸೇಮ್ ಕಲರು ಥ್ರೆಡ್ನ ತೊಗೊಂಡಿದ್ದೀನಿ, ನಾಟ್ನ ಹಾಕ್ಕೊಂಡಿದ್ದೀನಿ. ಅದನ್ನು ಬಟ್ಟೆಗೆ ಸ್ಟಾರ್ಟಿಂಗ್ ಲಾಕ್ ಮಾಡಿದ್ವಲ್ಲ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಸೇಮ್ ಕಲರ್ನ ಸ್ಯಾರಿಗೆ ಸ್ಟಾರ್ಟಿಂಗಲ್ಲಿ ಎಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದೋ ಅದ್ರ ಪಕ್ಕನೇ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಒಂದು ಚೈನ್, ಟೂ ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರೋಶೆಟ್ ಆದಮೇಲೆ ಲಾಕ್ ಆದಮೇಲೆ ಒಂದು ಚೈನ್ ಹಾಕ್ಕೊಂಡಿದ್ದೋ ನೋಡಿ, ಅಲ್ಲಿಗೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಆ ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಸಾರಿ ಮತ್ತು 2 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೋಬೇಕು. ನೋಡಿ ತೆಕ್ಕೊಂಡಾದ್ಮೇಲೆ ಮತ್ತೆ ಒಂದು ಚೈನ್ನ ಹಾಕಿ ಇಲ್ಲಿ ಸ್ಟಾರ್ಟಿಂಗ್ ಚೈನ್ ಹಾಕೊಂಡಿರ್ತೀವಲ್ಲ ಅದೇ ರೀತಿ ಒಂದು ಚೈನ್ ಹಾಕಿ ಮತ್ತೆ ಡಬಲ್ ಕ್ರೋಶೆಟ್ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಇಲ್ಲಿ ಚೈನ್ ಗ್ಯಾಪ್ ಇರುತ್ತೆ ನೋಡಿ, ಅಲ್ಲಿಗೆ ಸಿಂಗಲ್ ಚೈನ್ ಹಾಕೊಂಡಿರ್ತೀವಲ್ಲ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಮತ್ತು 2 ಲೂಪಿಂದ ಒಂದು ತೆಕ್ಕೋಬೇಕು. ಮತ್ತೆ ತೋರಿಸ್ತೀನಿ ನೋಡಿ. ಒಂದು ಚೈನ್ ಮತ್ತು ನೀಡಲ್ ಮೇಲೆ ದಾರ, ಇಲ್ಲಿ ಸಿಂಗಲ್ ಕ್ರೋಶೆಟ್ನ ಮಾಡಿಕೊಂಡು ಚೈನ್ ಹಾಕ್ಕೊಂಡಿರ್ತೀವಿ ನೋಡಿ, ಆ ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರ ಅಂತಂದು 2 ಲೂಪಿಂದ ಒಂದು ಸಾರಿ ಮತ್ತು 2 ಲೂಪಿಂದ ಒಂದು ಸಾರಿ ದಾರನ ತೆಗೆದು ಡಬಲ್ ಕ್ರೋಶೆಟ್ ಕಂಬನ ಹಾಕೋಬೇಕು. ಇದನ್ನು ನಾವು ಡಬಲ್ ಕ್ರೋಶೆಟ್ ಕಂಬ ಅಂತ ಕರಿತೀವಿ.
ಮತ್ತು ಅದೇ ರೀತಿ ಒಂದು ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ ಒಂದು ಚೈನು, ಮತ್ತು ಒಂದು ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ ಒಂದು ಚೈನ್, ಒಂದು ಡಬಲ್ ಕ್ರೋಶೆಟ್ ಕಂಬ ಒಂದು ಚೈನು, ಒಂದು ಡಬಲ್ ಕ್ರೋಶೆಟ್ ಕಂಬ ಒಂದು ಚೈನು, ಇದೇ ರೀತಿ ಫುಲ್ ಸ್ಯಾರಿನ ಹಾಕ್ಕೋಬೇಕು. ನೋಡಿ, ಒಂದು ಚೈನ್ ಹಾಕಿ ಮತ್ತೆ ಒಂದು ಡಬಲ್ ಕ್ರೋಶೆಟ್ ಕಂಬ ಮಾಡ್ಕೋತಾ ಇದ್ದೀನಿ. ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ ಮತ್ತೆ ಒಂದು ಚೈನ್, ಮತ್ತು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಇಲ್ಲಿ ಸ್ಟಾರ್ಟಿಂಗ್ ಫಸ್ಟ್ನೇ ಸ್ಟೆಪ್ಪಲ್ಲಿ ಒಂದು ಚೈನ್ ಹಾಕೊಂಡಿರ್ತೀವಲ್ಲ ಆ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 7 ಲೂಪಿಂದ ಒಂದು ಸಾರಿ ಮತ್ತು 7 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೊಂಡಾದ್ಮೇಲೆ ಮತ್ತೆ ಒಂದು ಚೈನ್ ಮತ್ತು ಒಂದು ಡಬಲ್ ಕ್ರೋಶೆಟ್ ಕಂಬ, ಅಲ್ಲಿ ಸ್ಟಾರ್ಟಿಂಗ್ ಸ್ಟೆಪ್ ಇರುತ್ತಲ್ಲ ಅಲ್ಲಿ ಒಂದು ಚೈನ್ ಹಾಕೊಂಡಿರ್ತೀವಲ್ಲ ಅದೇ ಗ್ಯಾಪಲ್ಲಿ ಒಂದೊಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಒಂದು ಚೈನು, ಒಂದು ಡಬಲ್ ಕ್ರೋಶೆಟ್ ಕಂಬ, ಮತ್ತು ಒಂದು ಚೈನ್ ಹಾಕಿ ಮತ್ತೊಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋತಾ ಇದ್ದೀನಿ. 7 ಲೂಪಿಂದ ಒಂದು ಸಾರಿ ಮತ್ತು 7 ಲೂಪಿಂದ ಒಂದು ಸಾರಿ. ನೋಡಿ, ಈ ರೀತಿ ಕಾಣಿಸುತ್ತೆ. ನಾನು ಫುಲ್ ಸ್ಯಾರಿ ಹಾಕಿ ತೋರಿಸ್ತೀನಿ. ಹಾಗೆಯೇ ಎಂಡಿಂಗಲ್ಲಿ ಯಾವ ರೀತಿ ಅಂತ ನೋಡ್ಕೊಳ್ಳಿ. ಇಲ್ಲಿ ಸ್ಟಾರ್ಟಿಂಗ್ ಲಾಕ್ ಮಾಡಿ ಬಿಟ್ಟಿದ್ವಲ್ಲ ಆ ಎರಡನ್ನು ಸೇರಿಸಿ ಈ ರೀತಿ ಎಳ್ಕೊಂಡು ಮತ್ತೆ ಒಂದು ಚೈನ್, 2 ಚೈನ್, 2 ಚೈನ್ ಹಾಕಿ ಈ ರೀತಿ ದಾರನ ಕಟ್ ಮಾಡ್ಕೊಂಡು ಈ ರೀತಿ ಎಳ್ಕೊಳ್ಳಿ. ಆ ಸ್ಟಾರ್ಟಿಂಗ್ ಸ್ಟೆಪ್ಪದು ಮತ್ತು ಈ ಸ್ಟೆಪ್ಪದು ಎರಡನೇ ಸ್ಟೆಪ್ದು ಎರಡನ್ನೂ ಸೇರಿಸಿ ಈ ರೀತಿ 2 ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡೆ. ಇದನ್ನು ನಾವು 3ನೇ ಸ್ಟೆಪ್ಪಲ್ಲಿ ಕಂಟಿನ್ಯೂ ಮಾಡಿಬಿಟ್ಟು ಒಂದು ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಂಡ್ರೆ ಮುಗೀತು. ನೋಡಿ, ಈ ರೀತಿ ಕಾಣಿಸುತ್ತೆ. ಫುಲ್ ಸ್ಯಾರಿ ಆಯಿತು. ಇವಾಗ 3ನೇ ಸ್ಟೆಪ್ನ ಹಾಕೋಣ. ಇವಾಗ ಸ್ಯಾರಿ ಕಲರ್ ತೊಗೊಂಡಿದ್ದೀನಿ, ರೆಡ್ ಕಲರು. ಅದಕ್ಕೆ 6 ಎಳೆ ದಾರನ ಸೇರಿಸಿ ನಾಟ್ ಹಾಕ್ಕೊಂಡಿದ್ದೀನಿ. ನಾಟ್ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಸ್ಟಾರ್ಟಿಂಗ್ ಲಾಕ್ ಮಾಡ್ಕೊಂಡಿದ್ವಲ್ಲ 2 ಸ್ಟೆಪ್ನ ಅಲ್ಲಿಗೇ ಸ್ಯಾರಿಗೇ ನೀಡಲ್ನ ಹಾಕಿ ದಾರ ತಂದು ಅದ್ರ ಪಕ್ಕನೇ ಲಾಕ್ ಮಾಡ್ಕೋಬೇಕು. ಇಲ್ಲಿ ಕುಚ್ಚ ಮೇಲೆ ಲಾಕ್ ಮಾಡ್ಕೊಬೇಡಿ, ಸ್ಯಾರಿಗೇ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದ್ಮೇಲೆ 1 ಚೈನ್, 2 ಚೈನ್, 2 ಚೈನ್ನ ಹಾಕಿ ಇಲ್ಲಿ ಗ್ಯಾಪ್ ಇರುತ್ತೆ ನೋಡಿ, 2 ಚೈನು ಮತ್ತು ಚೈನ್ ಹಾಕಿ ಡಬಲ್ ಕ್ರೋಶೆಟ್ ಕಂಬ ಮಾಡ್ಕೊಂಡಿದ್ವಲ್ಲ ಆ ಎರಡರ ಮಧ್ಯೆ ಹೋಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ 1 ಚೈನ್, 2 ಚೈನ್, 2 ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ನೆಕ್ಸ್ಟ್ ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ ಒಂದು ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು 7 ಲೂಪಿಂದ ಒಂದು ಸಾರಿ ಮತ್ತು 7 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೋಬೇಕು. ತೆಕ್ಕೊಂಡಾದ್ಮೇಲೆ 1 ಚೈನ್, 2 ಚೈನ್, 3 ಚೈನ್, 3 ಚೈನ್ನ ಹಾಕಿ ಡಬಲ್ ಕ್ರೋಶೆಟ್ ಬ್ಯಾಕ್ ಸೈಡ್ ಜಾಗ ಇರುತ್ತಲ್ಲ 2 ಚೈನು ಮತ್ತು ಡಬಲ್ ಕ್ರೋಶೆಟ್ ಮಧ್ಯೆ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ನೋಡಿ ಪೀಕೋ ಫಾರ್ಮ್ ಆಯಿತು. ಈ ರೀತಿ ಪೀಕೋ ಫಾರ್ಮ್ ಮಾಡ್ಕೋಬೇಕು. ಮತ್ತೆ ತೋರಿಸ್ತೀನಿ ನೋಡಿ. ನೀಡಲ್ ಮೇಲೆ ಒಂದು ಸಲ ದಾರನ ಹಾಕಿ ಇಲ್ಲಿ 1 ಚೈನ್ ಗ್ಯಾಪ್ ಇರುತ್ತಲ್ಲ ನೆಕ್ಸ್ಟ್ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು 7 ಲೂಪಿಂದ ಒಂದು ಸಾರಿ ಮತ್ತು 7 ಲೂಪಿಂದ ಒಂದು ಸಾರಿ ದಾರನ ತೆಗೆದಾದ್ಮೇಲೆ 1 ಚೈನ್, 2 ಚೈನ್, 3 ಚೈನ್ನ ಹಾಕಿ ಆ ಡಬಲ್ ಕ್ರೋಶೆಟ್ ಕಂಬ ಹಾಕೊಂಡಿರ್ತಲ್ಲ ಅದ್ರ ಬ್ಯಾಕ್ ಸೈಡಿಂದ ನೀಡಲ್ನ ಹಾಕಿ ದಾರನ ತಂದು 7 ಲೂಪಿಂದ ಒಂದು ಸಾರಿ ದಾರನ ತೆಗೆದು ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಪೀಕೋ ಫಾರ್ಮ್ ಆಯಿತು. ಹೀಗೆ ಪ್ರತಿಯೊಂದು ಕಂಬಕ್ಕೂ ಪೀಕೋ ಫಾರ್ಮ್ ಮಾಡ್ಕೊತಾ ಹೋಗಬೇಕು. ಇಲ್ಲಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಇಲ್ಲಿ ಡಬಲ್ ಕ್ರೋಶೆಟ್ ಕಂಬ ಮಾಡಿರ್ತೀವಲ್ಲ 2ನೇ ಸ್ಟೆಪ್ಪಲ್ಲಿ ಆ ಎರಡರ ಮಧ್ಯೆ ಒಂದು ಚೈನ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿಗೆ ನೀಡಲ್ನ ಹಾಕಿ ದಾರ ತಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ 3 ಚೈನ್ ಹಾಕಿ ಆ ಡಬಲ್ ಕ್ರೋಶೆಟ್ ಬ್ಯಾಕ್ ಸೈಡಿಂದ ನೀಡಲ್ನ ಹಾಕಿ ದಾರ ತಂದು 7 ಲೂಪಿಂದ ಒಂದು ಸಾರಿ ದಾರ ತೆಕ್ಕೊಂಡ್ರೆ ಪೀಕೋ ಫಾರ್ಮ್ ಆಗುತ್ತೆ. ಮತ್ತು ಅದೇ ರೀತಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ 2ನೇ ಸ್ಟೆಪ್ಪಲ್ಲಿ ಸಿಂಗಲ್ ಚೈನ್ ಹಾಕ್ಕೊಂಡಿರ್ತಲ್ಲ ಮಧ್ಯದಿಂದ ನೀಡಲ್ನ ಹಾಕಿ ದಾರ ತಂದು 7 ಲೂಪಿಂದ ಒಂದು ಸಾರಿ ಮತ್ತು 7 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೋಬೇಕು. ತೆಕ್ಕೊಂಡಾದ್ಮೇಲೆ 3 ಚೈನು ಮತ್ತು
ಅದೇ ಡಬಲ್ ಕ್ರೋಶೆಟ್ ಕಂಬಕ್ಕೆ ಲಾಕ್ ಮಾಡಿಕೊಂಡೆ. ನೋಡಿ ಈ ರೀತಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್. ಈ ಡಿಸೈನ್ನ ನೀವು ಬ್ಲೌಸ್ಗೂ ಟ್ರೈ ಮಾಡ್ಬೋದು, ಸ್ಲೀವ್ಗೆ ಹಾಕ್ಕೋಬೋದು. ಸ್ಲೀವ್ಗೆ ಹಾಕೊಂಡ್ರೂ ತುಂಬ ಲುಕ್ ಕೊಡುತ್ತೆ, ತುಂಬ ಚೆನ್ನಾಗಿ ಅನ್ನಿಸ್ತು, ನನಗೇ ತುಂಬ ಇಷ್ಟ ಆಯಿತು. ಒಂದ್ಸಲ ಟ್ರೈ ಮಾಡಿ ನೀವು ನೋಡಿ. ಮತ್ತೆ ಒಂದು ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ 3 ಚೈನ್ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ಕೊಳ್ಳೋದು. ಈ ರೀತಿ ಪೀಕೋ ಫಾರ್ಮ್ ಆಯಿತು ನೋಡಿ ಫ್ರೆಂಡ್ಸ್. ಈ ರೀತಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಪೀಕೋ ಡಿಸೈನ್ ಬರೋದ್ರಿಂದ ತುಂಬ ಲುಕ್ ಕೊಡುತ್ತೆ. ಇದು ಸೆಲ್ಫ್ ಕಲರ್ ಆಗಿರೋದ್ರಿಂದ ಈ ಡಿಸೈನು ಮತ್ತು ನಾವು ಜರಿ ಕಲರ್ ಥ್ರೆಡ್ ತೊಗೊಂಡಿದ್ದೀವಲ್ಲ ಅದು ತುಂಬ ಲುಕ್ ಕೊಡ್ತಾ ಇದೆ. ನೀವು ಸೆಲ್ಫ್ ಕಲರ್ಗೆ ಈ ಡಿಸೈನ್ನ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾರಿಗೆಲ್ಲ ಕುಚ್ಚು ಇಷ್ಟ ಆಗಲ್ಲ, ಬೀಡ್ಸ್ ಇಷ್ಟ ಆಗಲ್ಲ ಅಂತಾರೆ, ಅಂಥವ್ರು ಈ ಡಿಸೈನ್ನ ಟ್ರೈ ಮಾಡ್ಬೋದು. ಮತ್ತು ಅದೇ ರೀತಿ ಡಬಲ್ ಕ್ರೋಶೆಟ್ ಕಂಬನ ಹಾಕಿ 3 ಚೈನ್ ಹಾಕಿ ಆ ಕಂಬಕ್ಕೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಅವು ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರ ತಂದು ಎಡ್ಲುಪ್ಪಿಂದ ಒಂದು ಸಾರಿ ಮತ್ತು ಎಡ್ಲುಪ್ಪಿಂದ ಒಂದು ಸಾರಿ ದಾರನ ತೆಗೆದು 3 ಚೈನ್ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ಫುಲ್ ಸ್ಯಾರಿ ಹಾಕಿ ತೋರಿಸ್ತೀನಿ ನೋಡಿ. ಇಲ್ಲಿ ಎಂಡಿಂಗಲ್ಲಿ ಯಾವ ರೀತಿ ಲಾಕ್ ಮಾಡಬೇಕು ಅಂತ ತೋರಿಸ್ತೀನಿ. ಈ ರೀತಿ ಪೀಕೋ ಹಾಕೊಂಡಾದ್ಮೇಲೆ ಆ 2 ಸ್ಟೆಪ್ನ ಲಾಕ್ ಮಾಡಿತ್ತಲ್ಲ ಅದರೊಳಗಡೆ ನೀಡಲ್ನ ಹಾಕಿದಾರ ಅಂತಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಈ 3 ಥ್ರೆಡ್ನ ಫಸ್ಟ್ ಸ್ಟೆಪ್ದು, 2ನೇ ಸ್ಟೆಪ್ದು, 3ನೇ ಸ್ಟೆಪ್ದು 3 ಥ್ರೆಡ್ನ ಈ ರೀತಿ ತಗೊಂಡು 1 ಚೈನ್ ಮತ್ತು ಮತ್ತೊಂದು ಚೈನ್, 2 ಚೈನ್ನ ಹಾಕಿ ದಾರನ ಕಟ್ ಮಾಡಿಕೊಂಡು ಚೈನಿಂದ ಹೊರಗಡೆ ಎಳಿಬೇಕು. ಇಲ್ಲಿ ನಾನು ಸ್ವಲ್ಪ ತುಂಡಾಗಿ ದಾರ ಕಟ್ ಮಾಡ್ಕೊಂಡಿದ್ದೀನಿ, ನೀವು ಇನ್ನೊಂದು ಸ್ವಲ್ಪ ಲೆಂತ್ ಇರೋ ಹಂಗೆ ದಾರನ ಕಟ್ ಮಾಡ್ಕೊಳ್ಳಿ. ನೋಡಿ ದಾರನ ಕಟ್ ಮಾಡಿಕೊಂಡು ಈ ರೀತಿ ಎಳ್ಕೊಂಡ್ರೆ ಲಾಕ್ ಆಗುತ್ತೆ. ಅದನ್ನು ಬಿಕ್ಕಿಯಾಗಿ ಎಳ್ಕೋಬೇಕು. ಎಳ್ಕೊಂಡಾದ್ಮೇಲೆ ನಿಮಗೆ ಬೇಕು ಅಂದರೆ ಈ ರೀತಿ 2 ಭಾಗವಾಗಿ ಡಿವೈಡ್ ಮಾಡಿ ದಾರನ ಈ ರೀತಿ ಗಂಟು ಹಾಕ್ಕೊಳ್ಳಿ ಬೇಕು ಅಂದರೆ, ಇಲ್ಲಾಂದರೆ ಗಮ್ ಹಾಕಿದ್ರೂ ನಡೆಯುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿ ಗಂಟು ಹಾಕ್ಕೊಂಡು ಆ ಎಕ್ಸ್ಟ್ರಾ ದಾರನ ಕಟ್ ಮಾಡಿ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ಳಿ. ನೀವು ಅಲ್ಲಲ್ಲೇ ಪ್ರತಿ ಸ್ಟೆಪ್ಗೂ ಲಾಕ್ ಮಾಡಿ ಗಮ್ ಹಾಕೋದ್ರಿಂದ ಅಷ್ಟು ಲುಕ್ ಕೊಡಲ್ಲ. ಇದು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಎಲ್ಲನೂ ಒಟ್ಟಿಗೆ ಸೇರಿಸಿ ಲಾಕ್ ಮಾಡಿ ಲಾಸ್ಟಲ್ಲಿ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿ ಗಮ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ, ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ನಾನು ಫುಲ್ ಸ್ಯಾರಿ ಹಾಕಿ ತೋರಿಸ್ತಾ ಇದ್ದೀನಿ, ಈ ರೀತಿ ಕಾಣಿಸ್ತಿದೆ. ನಿಮಗೆ ಬೇಕು ಅಂದರೆ ಹ್ಯಾಂಗಿಂಗ್ ಬೀಡ್ಸ್ ಬರ್ತವಲ್ಲ ಅದನ್ನು ಒಂದು 5 ಇಂಚಿಗೊಂದು ಆ ಥರ ಹ್ಯಾಂಗ್ ಮಾಡ್ಕೋಬೋದು. ನಾನಿಲ್ಲಿ ಹ್ಯಾಂಗ್ ಮಾಡಿಲ್ಲ, ಇಲ್ಲಿ 5 ಇಂಚಿಗೊಂದು ಇಷ್ಟಿಷ್ಟು ದೂರಕ್ಕೆ ಹ್ಯಾಂಗ್ ಮಾಡಿಕೊಂಡ್ರೆ ಇನ್ನೂ ತುಂಬ ಲುಕ್ ಕೊಡುತ್ತೆ ಫ್ರೆಂಡ್ಸ್. ನೋಡಿ ತುಂಬ ಚೆನ್ನಾಗಿದೆ. ಇದು ಪ್ಲೈನಾಗೂ ಕೂಡ ಹಾಗೇ ಚೆನ್ನಾಗಿದೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನೀವು ಈ ಡಿಸೈನ್ಗೆ 450 to 550ವರೆಗೂ ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್. ಅದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡು, ಅದು ನೋಡಿಕೊಂಡು ನೀವು ಚಾರ್ಜ್ ಮಾಡ್ಕೊಳ್ಳಿ. ಅಕಸ್ಮಾತ್ ನೀವು ಬೀಡ್ಸ್ ಏನಾದರೂ ಎಕ್ಸ್ಟ್ರಾ ಹಾಕಿದರೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಟ್ರೈ ಮಾಡಿ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.